ಕೊಟ್ಟಂತಹ ಪ್ರಭು ಯೇಸು ಕ್ರಿಸ್ತರ ಒಂದು ಅತ್ಯುನ್ನತವಾದ ಪ್ರೀತಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ನಾವೆಲ್ಲರೂ ಕ್ರೈಸ್ತರಾಗಿದ್ದೇವೆ, ಆದರೆ ನಾವು ಮುಂದುವರಿಬೇಕಂತ ಜೀವಿತ ಇಂಥದ್ದು ಪರಿಶುದ್ಧತೆಯಲ್ಲಿ ನಡಿಬೇಕು. ಹಲ್ಲೆಲೂಯಾ. ನಾವು ಏನಕ್ಕೋಸ್ಕರ ಜೀವಿಸ್ತಾ ಇದ್ದೀವಿ ಲೋಕದಲ್ಲಿ? ಪರಿಶುದ್ಧತೆ ಮೇಲೆ ಪರಿಶುದ್ಧತೆನ ಹೊಂದೋದಕ್ಕೆ. ಆ ಹೊಂದೋದು ಆದರೆ ಮಾತ್ರನೇ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರೇ, ನೀವು ಕೊಟ್ಟಂಥ ಈ ದಿನಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ಸ್ತೋತ್ರ ರಾಜ್ಯ. 9 ತಿಂಗಳು ನಮ್ಮನ್ನು ಕಾಯ್ದು ಕಾಪಾಡಿ 10ನೇ ತಿಂಗಳ 2ನೇ ದಿನವನ್ನು ಕಾಣುವಂಥ ಕೃಪೆಯನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ. ಅಪ್ಪ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ರಾಜ. ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ. ಕರ್ತನೆ, ಬಾಯಾರಿದ ಜಿಂಕೆ ಅಂತ ಬಂದಂಥ ಎಲ್ಲ ಮಕ್ಕಳಿಗೂ ನಿಮ್ಮ ವಾಕ್ಯದ ಮೂಲಕ ನೀವು ಮಾತನಾಡುವಂತೆ ನಿಮ್ಮನ್ನು ಪ್ರಾರ್ಥಿಸ್ತೇನೆ ಕರ್ತನೆ. ಸ್ತೋತ್ರಪ್ಪ. ಇಲ್ಲಿರೋ ಪ್ರತಿಯೊಬ್ಬರು ನಿಮ್ಮ ರಕ್ತದಲ್ಲಿ ಮುಚ್ಚಿ ಆಶೀರ್ವದಿಸಿ ನಡೆಸಿ. ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಹಲ್ಲೆಲೂಯಾ. ಈ ದಿನದ ಪೀಠಿಕೆ ಪರಿಶುದ್ಧತೆ. ಹಲ್ಲೆಲೂಯಾ. ಪ್ರಕಟಣೆ 4ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯಲ್ಲಿ ಏನು ಹೇಳ್ತಾ ಇದೆ? ಪರಿಶುದ್ಧನು. ಹಲ್ಲೆಲೂಯಾ. ಪರಿಶುದ್ಧತೆ ಅಂದ್ರೆ ಏನು? ನೀತಿ, ಸತ್ಯ, ದಯೆ, ಕರುಣೆಯುಳ್ಳಂಥದ್ದು. ಹಲ್ಲೆಲೂಯಾ. ಈ ಎಲ್ಲ ಗುಣ ಸ್ವಭಾವಗಳನ್ನು ಹೊಂದಿರುವಂಥದ್ದೇ ಒಂದು ಪರಿಶುದ್ಧತೆ. ನಾವು ದಿನ ಹೇಳ್ತೀವಿ, ಪರಿಶುದ್ಧರಾಗಿದ್ದೀರಾ ದೇವರೇ, ನೀವು ಪರಿಶುದ್ಧರಾಗಿರುವಂತೆ ನಮ್ಮನ್ನು ಪರಿಶುದ್ಧ ಮಾಡಿ ಅಂತ ಹೇಳ್ತಾ ಇದ್ದೀವಾ? ಇಲ್ಲ. ದಿನ ಬೆಳಗ್ಗೆ ಎದ್ದು ಸ್ತೋತ್ರ ಹೇಳ್ಬಿಟ್ಟು 1-2 ವಾಕ್ಯ ಓದಿ ಹೋಗ್ತಾ ಇದ್ದೀವಿ. ಆದರೆ ದೇವ್ರ ವಾಕ್ಯಲ್ಲಿ ಏನು ಹೇಳುತ್ತೆ? ನೀನು ಶುದ್ಧನು, ಪರಿಶುದ್ಧನು ಅಂತ ನಾವು ಪ್ರತಿದಿನ ಹೇಳುವಾಗ ನಾವು ಅದೇ ರೀತಿಯಲ್ಲಿ ಇನ್ನೂ ಪರಿಶುದ್ಧರಾಗ್ತಾ ಹೋಗ್ತೀವಿ. ಹಲ್ಲೆಲೂಯಾ. ಕರ್ತನು ಪರಿಶುದ್ಧನಾಗಿರೋದ್ರಿಂದ ನಾವು ಕೂಡ ಪರಿಶುದ್ಧರಾಗಿರಬೇಕು. ನಮ್ಮ ಕಾರ್ಯಗಳಲ್ಲಿ ನೀತಿ ಇದೆಯಾ? ದೇವರು ಮೆಚ್ಚುವಂಥ ನೀತಿ ನಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಪರಿಶೋಧನೆ ಮಾಡಿ ನೋಡ್ಕೊಳ್ಬೇಕು ಪ್ರಿಯರೇ. ಯಾಕಂದರೆ ತನ್ನನ್ನು ತಾನು ಪರಿಶೋಧನೆ ಮಾಡಿಕೊಳ್ಳುವವನು ನ್ಯಾಯ ತೀರ್ಪುಗೊಳಗಾಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದೇ ರೀತಿ ನಮ್ಮಲ್ಲಿ ಸತ್ಯ ಇದೆಯಾ? ಎಲ್ಲರ ಮುಂದೆ, ಕಂಪನಿಗಳಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಕುಟುಂಬಗಳಲ್ಲಾಗಿರ್ಬೋದು, ನಮ್ಮ ಹತ್ರ ನಂಬಿಕತೆ ಸತ್ಯ ಇದೆಯಾ? ಎಲ್ಲರ ಹತ್ರ ನಾವು ಸತ್ಯವನ್ನು ನುಡಿತಾ ಇದ್ದೀವಾ? ಅದರಲ್ಲೂ ನಾವು ಶೋಧಿಸ್ಕೋಬೇಕು. ಇದು ಕೂಡ ಒಂದು ಪರಿಶುದ್ಧತೆಯ ಒಂದು ಭಾಗ. ಕರುಣೆ, ಇತರರಿಗೆ ಕರುಣೆಯನ್ನು ತೋರಿಸ್ಬೇಕು. ಕಠಿಣವಾದ ಹೃದಯದಲ್ಲಿ ನಡ್ಕೊಳ್ಳೋದು ಯಾರಿಗೂ ಸಮಾಧಾನ ತರುವಂಥದ್ದಲ್ಲ. ಕುಟುಂಬಗಳಲ್ಲಿ ಸಮಾಧಾನ ಕಾಪಾಡುವುದೇ ಕರುಣೆ ಆಗಿರುತ್ತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಇದ್ದಾತನು, ಇರುವಾತನು, ಬರುವಾತನು ಆಗಿರುವಾತನು ಸರ್ವಶಕ್ತನಾದ ಕರ್ತನು ಪರಿಶುದ್ಧನು ಅಂತ ಕೆರೂಬಿಗಳು, ಸೆರಾಫಿಯರು, ದೇವದೂತರುಗಳು ಪರಲೋಕದಲ್ಲಿ ಎಡಬಿಡದೆ ಸ್ತುತಿ ಮಾಡ್ತಾ ಇದ್ದಾರೆ. ಆದರೆ ಈ ಭೂಮಿಯಲ್ಲಿ ನಮ್ಮ ನಡವಳಿಕೆ, ನಮ್ಮ ಕ್ರಿಯೆಗಳು ಹೇಗಿದೆ? ವಾಕ್ಯದ ತಕ್ಕ ಆಗಿದೆಯಾ? ಪರಿಶುದ್ಧನಾದ ದೇವರನ್ನು ಆರಾಧನೆ ಮಾಡೋ ನಾವು ಪರಿಶುದ್ಧವಾಗಿದ್ದೀವಾ? ಬರೀ ಮಾತಲ್ಲಿ ಹೇಳ್ಕೊಂಡು ಹೋಗ್ತೀವಿ. ನೀವು ಆಗಿರ್ಬೇಕು. ಕ್ರಿಶ್ಚಿಯಾನಿಟಿ ಅಂತ ಹೇಳಿದ್ರೇನೆ ಈ ಭೂಲೋಕದಲ್ಲೆಲ್ಲ ತಿಳ್ಕೊಳ್ಳೋದೇನು? ಅಪ್ಪ, ಅವರು ಕ್ರಿಶ್ಚಿಯನ್ಸು, ಅವರು ಸುಳ್ಳು ಹೇಳಲ್ಲ, ಅವರು ಮೋಸ ಮಾಡಲ್ಲ. ಕ್ರಿಶ್ಚಿಯನ್ಸು ಅಂದರೆ ಒಂದು ಅವ್ರಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ, ಅವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಅವ್ರು ಕ್ರೈಸ್ತರಂತೆ. ಎಲ್ಲೇ ಹೋಗಿ, ಯಾವುದೊಂದು ಕಾಲೇಜ್ಗೆ ಹೋಗಿ, ಯಾವುದೊಂದು ಬಿಸ್ನೆಸ್ ಇದೇ ತೊಗೊಳ್ಳಿ, ಯಾವ ಫೀಲ್ಡಿಗೆ ಹೋಗ್ರಿ, ಕ್ರಿಶ್ಚಿಯನ್ಸು ಅಂತಂದರೆ ಅದಕ್ಕೆ ಫಸ್ಟು ಹೋಗಿ ನಿಂತ್ಕೊಳ್ತಾರೆ. ದುಡ್ಡು ಜಾಸ್ತಿ ಆದರೂ ನಮಗೆ ಆ ಕಾಲೇಜಲ್ಲೇ ಸೀಟ್ ಬೇಕು, ನಮಗೆ ಈ ಕ್ರೈಸ್ತರಲ್ಲೇ ಇದು ಮಿನಿಸ್ಟರಿಯಲ್ಲೇ ಬೇಕು ನಮಗೆ ಅಂತ. ಯಾಕಂದರೆ ಕ್ರೈಸ್ತತ್ವ ಅನ್ನೋದು ಒಂದು ಪರಿಶುದ್ಧತೆಗೆ ಪ್ರಾಧಾನ್ಯವಾದದ್ದು. ಅದನ್ನೇ ನಮಗೆ ಯೇಸು ಸ್ವಾಮಿ ಕಲಿಸಿಕೊಟ್ಟಿದ್ದು ಭೂಮಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಸಾಮೆಲ 2ನೇ ಅಧ್ಯಾಯ 2ನೇ ವಚನ. ನಮ್ಮ ಕರ್ತರು ಹೇಗಿದ್ದಾರೆ? ಇಲ್ಲಿ ಸಾಮುವೇಲಲ್ಲಿ ಹೇಳ್ತಾರೆ, ನಮ್ಮ ಕರ್ತರಾದ ದೇವರು ಯಾವ ರೀತಿಯಲ್ಲಿದ್ದಾರೆ, ನಾವು ಹೇಗಿರ್ಬೇಕು ಅಂತ. ಕರ್ತನು ಒಂದು ಪಾಪವನ್ನು ತಿಳಿಯದಂಥವರು ಯೇಸು ಸ್ವಾಮಿ ಹತ್ರ ಒಂದು ಪಾಪವನ್ನು ಕಾಣಲಿಲ್ಲ. ನಾವು ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಪರಿಶುದ್ಧ ಮಾಡ್ಕೊಳ್ಬೇಕು ಅನ್ನೋದು ದೇವರ ಉದ್ದೇಶವಾಗಿದೆ. ನಾವು ಆ ರೀತಿ ನಡ್ಕೊಳ್ತಾ ಇದ್ದೀವಿ ಅಂತ ಒಂದೊಂದು ದಿನನೂ ನಾವು ಪರಿಶೋಧನೆ ಮಾಡಿ ನೋಡ್ಕೊಳ್ಬೇಕು ಪ್ರಿಯರೇ. ಪರಿಶುದ್ಧತೆ ಅಂತ ಹೇಳೋಕೆ ಹೋದ್ರೆ ತುಂಬಾ ಇದೆ. ಎಲ್ಲ ಕಾರ್ಯಗಳಲ್ಲಿದೆ, ಮಾತುಗಳಲ್ಲಿದೆ, ಕ್ರಿಯೆಗಳಲ್ಲಿದೆ, ನಡವಳಿಕೆಗಳಲ್ಲಿದೆ, ನಾವು ಮಾಡುವಂತಹ ಒಂದೊಂದು ಭಾವನೆಗಳಲ್ಲಿದೆ, ನಮ್ಮ ಹೃದಯದ ಆಲೋಚನೆಗಳಲ್ಲಿದೆ. ಎಲ್ಲದರಲ್ಲೂ ಪರಿಶುದ್ಧತೆ ಇರಬೇಕು. ಒಬ್ಬರ ಮೇಲೆ ಕಹಿ ಭಾವನೆ ಕೂಡ, ಒಂದು ಯೋಚನೆ ಕೂಡ ಬರಬಾರ್ದು. ಅದು ಅಂದರೆ ಪರಿಶುದ್ಧತೆ ಅಂದರೆ ಅದು ಅಂತಿಮ ಘಟ್ಟ. ಅಂದರೆ ಇನ್ಯಾವ ರೀತಿಯಲ್ಲಿ ನಾವು ಬಾಳಬೇಕು? ಆಲಯಕ್ಕೆ ಬರೋದ್ರಲ್ಲಿ ಪರಿಶುದ್ಧತೆ ಇರಬೇಕು, ಇತರರೊಟ್ಟಿಗೆ ಮಾತಾಡೋದ್ರಲ್ಲಿ ಪರಿಶುದ್ಧತೆ ಇರಬೇಕು, ವಿಶ್ವಾಸಿಗಳ ಸಂಬಂಧಗಳಲ್ಲಿ ಪರಿಶುದ್ಧತೆ ಕಾಣಬೇಕು, ಸಹೋದರರ ನಡುವೆ ಸಂಬಂಧಗಳಲ್ಲಿ ಪರಿಶುದ್ಧತೆ.
ಇರಬೇಕು, ಕುಟುಂಬಗಳಲ್ಲಿ ಇರಬೇಕು, ಕೆಲಸ ಕಾರ್ಯಗಳಲ್ಲಿ ಇರಬೇಕು, ಆಫೀಸ್ಗಳಲ್ಲಿ ಎಲ್ಲಿ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಇರಬೇಕು, ನಡವಳಿಕೆಗಳಲ್ಲಿ ರೋಡಲ್ಲಿ ನಡೆಯುವಾಗ ಕೂಡ ಆಕೆ ಸಿಸ್ಟರು ಕ್ರಿಶ್ಚಿಯನ್ಸ್ ಅಂತೆ, ಅವ್ರು ನೋಡಿದ ತಕ್ಷಣ ಇವ್ರು ಕ್ರೈಸ್ತರು ಇರ್ಬೋದೇನೋ ಅಂತ ಅವ್ರು ಐಡೆಂಟಿಫೈ ಮಾಡೋ ರೀತಿಯಲ್ಲಿ ನಮ್ಮ ಪರಿಶುದ್ಧತೆ ಇರಬೇಕು. ಇದೆಯಾ? ಜನಸಾಮಾನ್ಯ ನೋಡೋ ರೀತಿಯೇ, ಅನ್ಯರು ಮಾತಾಡೋ ರೀತಿಯೇ ನಾವು ಅಸಹ್ಯವಾದ ಮಾತುಗಳನ್ನು ರೋಡಲ್ಲಿ ಹೋಗೋಂಥ ಹೆಣ್ಮಗು ಬಗ್ಗೆನೋ ಅನ್ಯರ ಬಗ್ಗೆನೋ ನೋಡುವಾಗ ಹೇಳಿದ್ರೆ ಏನು ಪ್ರಯೋಜನ ಇದೆ? ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಪುರುಷ ಒಂದು ಸ್ತ್ರೀಯನ್ನು ಇಚ್ಛೆಯಲ್ಲಿ ಆಸೆಯಲ್ಲಿ ನೋಡಿದ ತಕ್ಷಣನೇ ಅಲ್ಲಿ ವ್ಯಭಿಚಾರ ಮಾಡಿಬಿಟ್ಟ ಅಂತ. ಆದರೆ ನಾವು ಇನ್ಯಾವ ರೀತಿಯಲ್ಲಿ ಇರ್ಬೇಕು? ನಮ್ಮ ಕಣ್ಣುಗಳನ್ನು ಕಾಪಾಡ್ಕೊಳ್ಬೇಕು. ಯೋಬ ಹೇಳ್ತಾರೆ, ನನ್ನ ಕಣ್ಣುಗಳಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಹೇಗೆ ಇನ್ನೊಂದು ಕನ್ನೆಯನ್ನು ನಾನು ನೋಡಲಿ? ನಾವಿದೀವಿ ಆ ರೀತಿ? ಬೇರೆಯವ್ರಿಗೆ ಹೇಳೋದು ಬೇಡ ಪ್ರಿಯರೇ. ನಮ್ಮನ್ನ ಈ ಒಂದೊಂದು ಮಾತುಗಳಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಂಡು ನೋಡ್ಕೊಳ್ಳೋಣ. ಇದೆಯಾ? ನಮ್ಮ ಮನೆಯಲ್ಲೇ ದೊಡ್ಡ ತೂತಿರುತ್ತೆ, ಪಕ್ಕದ ಮನೆಯಲ್ಲಿರೋ ಒಂದು ಸಾಸಿವೆ ಕಾಳಿ ತೂತನ್ನ ಊರೆಲ್ಲ ಹೇಳ್ಕೊಂಡು ಬರೋದು. ಇವ್ರ ಮನೆಯಲ್ಲಿರೋ ವ್ಯಕ್ತಿನ ಇನ್ನೊಬ್ಬರಿಂದ ಹೋಗ್ತಾ ಇರ್ಬೇಕಾರೆ ಅವರು ಅವಕ್ಕೆ ಹತ್ರ ನಿಂತು ಮಾತಾಡ್ತಿದ್ದೆ, ಇವನು ಯುಕ್ಕಿ ಹತ್ರ ನಿಂತು ಮಾತಾಡ್ತಿದ್ದೆ ಅಂತ ಇನ್ನೊಬ್ಬರ ಹತ್ರ ಹೇಳೋದು. ಫಸ್ಟ್ ನಿಮ್ಮ ಮನೇಲಿ ಸರಿ ಮಾಡ್ಕೊಳ್ಳಿ, ಅವಾಗ ಆಟೋಮೆಟಿಕ್ ಅವ್ರ ಮನೇಲಿರೋದು ದೋಷ ನಿಮಗೆ ಕಾಣಲ್ಲ, ನೀವು ಹೋಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ. ಹಲ್ಲೆಲೂಯಾ. ಅದಕ್ಕೆ ಬೇಕಾಗಿರುವುದು ಪರಿಶುದ್ಧಾತ್ಮರು. ಆ ಪರಿಶುದ್ಧಾತ್ಮರು ಬಂದರೆ ಈ ಆ ಸ್ವಭಾವಗಳು ನಮಗೆ ಬರೋದಿಲ್ಲ ಅಲ್ವಾ? ಯೇಸು ಸ್ವಾಮಿ ಎಲ್ಲಿ ಹೋದ್ರೂ ಎಲ್ಲಾದ್ರೂ ಅವ್ರ ಕೊರತೆ ಕಂಡುಹಿಡಿದು ನೋಡಿದ್ದೀರಾ? ಯಾರ ಮೇಲಾದ್ರೂ ಚಾಡಿ ಹೇಳಿದ್ದನ್ನ ನೋಡಿದ್ದೀರಾ? ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ ಹೋಗಿದ್ದಾರೆ ಹೊರತು ಯಾರನ್ನೂ ಕೂಡ ಚಾಡಿಯಾಗಿ ಮಾತಾಡೇ ಇಲ್ಲ. ನಾವ್ಯಾಕೆ ಮಾತಾಡ್ತಾ ಇದ್ದೀವಿ? ಯಾಕಂದ್ರೆ ನಮ್ಮ ಹತ್ರ ಪರಿಶುದ್ಧಾತ್ಮರು ಇಲ್ಲ ಅಷ್ಟೇ. ಯೇಸು ಸ್ವಾಮಿ ಬಾಯಲ್ಲಿ ಒಂದು ವಂಚನೆಯ ಮಾತು ಕೂಡ ಬರಲಿಲ್ಲ. ಎಲ್ಲಾದ್ರೂ ಕಂಡಿದ್ದೀರಾ ಅವರು ಬೇರೆಯವ್ರ ಮೇಲೆ ಅನ್ಯತಾ ತಪ್ಪು ಹೊರಿಸಿ ಮಾತಾಡೋದನ್ನ ನೋಡಿದ್ದೀರಾ? ವೇದ ಶಾಸ್ತ್ರನ ಇಟ್ಕೊಂಡು ಯಾವಾದ್ರೂ ತಪ್ಪು ಮಾತುಗಳನ್ನು ಆಡಿದ್ದು ನೋಡಿದ್ದೀರಾ? ಅವ್ರು ಯಾವ ಸಭೆಯಲ್ಲಿ ಕೂಡ ಮಾತಾಡಲಿಲ್ಲ. ಆರಾಧನೆಯಲ್ಲಿ ದಾವೀದನ ಗುಡಾರ ಹತ್ರ ಬಂದು ನಿಂತ್ಕೊಂಡು ಮಾತಾಡ್ಬೇಕು ಕೂಡ ಅವ್ರ ಬಾಯಿನಲ್ಲಿ ಒಂದು ವಂಚನೆ ಮಾತುಗಳು ಬರಲಿಲ್ಲ. ಶಿಲುಬೆಯಲ್ಲಿ ತನ್ನ ಜಡಿವಾಗ್ಲೂ ಕೂಡ ಅವ್ರು ಬರಲಿಲ್ಲ. ಆದರೆ ನಮ್ಮ ಬಾಯಿಗಳಲ್ಲಿ ಯಾಕೆ ಇಲ್ದಿರೋ ಮಾತುಗಳೆಲ್ಲ ಬರ್ತಾ ಇದೆ? ಸಂಬಂಧಿಕರನ್ನ ಬಿಡೋಕ್ಕಾಗೋದಿಲ್ಲ, ಸ್ವಂತ ಬಂದದವ್ರನ್ನೂ ಬಿಡೋಕ್ಕಾಗಲ್ಲ. ಇವ್ರ ಹತ್ರ ಇರೋದನ್ನ ಅವ್ರ ಹತ್ರ ಹೇಳಿ, ಅವ್ರ ಹತ್ರ ಇರೋದನ್ನ ಹೋಗಿ ಹೇಳಿ, ಅವ್ರ ದೇವ್ರ ವಾಕ್ಯನ ಹೇಳಿ. ಅವ್ರು ಕೇಳಿದ್ರೆ ಒಪ್ಪುಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಟ್ಟು ಬರ್ತಾರೆ. ವಾಕ್ಯನ ಹೇಳುತ್ತೆ, ನಿಮ್ಮನ್ನು ಅಂಗೀಕರಿಸ್ಕೊಳ್ಳೋರಿಗೆ ವಾಕ್ಯನ ಹೇಳಿ, ನಿಮ್ಮನ್ನು ತಳ್ಳಿ ಬಿಡೋರಿಗೆ ಧೂಳನ್ನು ಜಾಡಿಸಿ ಬಿಡ್ತಾ ಇರಿ ಅಂತ. ನಾವೇನಕ್ಕೆ ಅವ್ರ ಮೇಲೆ ಫೀಲ್ ಮಾಡ್ಕೊಂಡು ಕೂತ್ಕೊಳ್ಬೇಕು? ನಮಗೆ ದೇವ್ರ ವಾಕ್ಯ ಏನು ಕೊಡ್ತಾರೆ, ಯೇಸು ಸ್ವಾಮಿ ಏನು ಹೇಳಿದ್ದಾರೆ, ನೀವು ಹೀಗೆ ಹೋಗಿ ಅಂತ ನಾವು ಅದೇ ರೀತಿಯಲ್ಲೇ ಹೋಗ್ಬೇಕು. ಅದು ಬಿಟ್ಟು ಅದಕ್ಕೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಯಾಕೆ ಹೋಗ್ಬೇಕು? ಅಲ್ಲೆಲ್ಲೂಯ್ಯ. ಕರ್ತನು ಪರಿಶುದ್ಧನು, ಸತ್ಯವುಳ್ಳ ದೇವರು. ಅವ್ರು ಇರೋ ರೀತಿಯಲ್ಲಿ ನಾವು ಪರಿಶುದ್ಧರಾಗಿ ಇರಬೇಕು ಪ್ರಿಯರೇ. ಅಲ್ಲೆಲ್ಲೂಯ್ಯ. 2 ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಹೇಳ್ತಾರೆ? ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನು. ಅಲ್ಲೆಲ್ಲೂಯ್ಯ. ಒಪ್ಕೊಳ್ತೀರಾ? ನಮ್ಮ ದೇವರು ಎಲ್ಲ ದೇವರಿಗಿಂತ ದೊಡ್ಡವರು. ಎಲ್ಲ ದೇವರಿಗಿಂತ ಅಲ್ಲ, ಅವರೇ ದೊಡ್ಡವರು, ಅವರೇ ನಿಜವಾದ ದೇವರು. ಆಮೆನ್. ಅಲ್ಲೆಲ್ಲೂಯ್ಯ. ಧೈರ್ಯವಾಗಿ ನಾವು ಹೇಳಬೇಕಾಗಿರೋ ಮಾತು ಇದು. ಎಲ್ಲ ಈ ಲೋಕದಲ್ಲಿರುವಂಥ ಎಲ್ಲ ಜನರು ಎಲ್ಲ ಒಂದು ಆಫರ್ಗಳು ಏನೇ ಸಿಕ್ಕರು ಧೈರ್ಯವಾಗಿ ರೋಡಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಮಗಾಗಿ ಯೇಸು ಪ್ರಾಣ ಕೊಟ್ಟಿದ್ದಾರೆ, ನಮಗಾಗಿ ನಿತ್ಯ ಜೀವನ ಒದಗಿಸಿಕೊಟ್ಟಿದ್ದಾರೆ, ನಮ್ಮ ಪಾಪಗಳೆಲ್ಲ ಅವ್ರು ಹೊತ್ಕೊಂಡು ನಮಗೆ ಪರಲೋಕ ಮಾರ್ಗವನ್ನು ತೆರೆದು ಕೊಟ್ಟಿದ್ದಾರೆ. ಅದನ್ನು ನಾವು ಹೋಗಿ ಧೈರ್ಯವಾಗಿ ಹೇಳೋದಕ್ಕೆ ನಮಗೆ ಆಗೋದಿಲ್ಲ. ಇನ್ನೊಂದು ಕಡೆ ಫ್ರೀಯಾಗಿ ಏನಾದ್ರು ಸಿಗುತ್ತೆ, ಒಂದು ತಗೊಂಡ್ರೆ ಒಂದು ಆಫರ್ ಇದೆ ಅಂದರೆ ಅದನ್ನ ಹೋಗಿ ಧೈರ್ಯವಾಗಿ ಹೇಳ್ತೀವಿ. ಆದರೆ ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಬಿಡುವಾಗ ಎಷ್ಟು ಅವಮಾನ ಪಟ್ಟರು, ಎಷ್ಟು ಉಗಿಸ್ಕೊಂಡ್ರು, ಎಂತೆಂಥ ಮಾತುಗಳನ್ನೆಲ್ಲ ಹೇಳಿದ್ರು. ಆದರೆ ಅವ್ರ ಬಗ್ಗೆ ಇನ್ನೊಬ್ಬರ ಕುತ್ಕೊಂಡು ಹೇಳೋದಕ್ಕೆ, ಸಾಕ್ಷಿ ಹೇಳೋದಕ್ಕೆ ನಮಗೆ ಧೈರ್ಯ ಇಲ್ಲ. ಯಾಕೆ? ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ಅಂದ್ರೇನೆ ಹೇಗೆ ಕೆಲವರಿಗೆ ಗೊತ್ತೇನೆ ಇಲ್ಲ. ಯೇಸು ಸ್ವಾಮಿಗೆ ಬೇಕಾಗಿರೋ ಪರಿಶುದ್ಧಾತ್ಮನ ನಮಗೆ ಬೇಡವಾ ಹೇಳಿ? ಬಹಳ ಮಟ್ಟಿಗೆ ಬೇಕು. ಅವರು ದಿನಗಳು ಅಂತ್ಯದಲ್ಲಿದೆ. ಇನ್ನೂ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ಇನ್ನೂ ಶುದ್ಧ ಪ್ರಕಟಣೆಯಲ್ಲಿ ಹೇಳ್ತಾರೆ, ಕೊನೆ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ 21ರಲ್ಲಿ, ತನ್ನನ್ನು ಪರಿಶುದ್ಧನಾದನು ಇನ್ನೂ ಪರಿಶುದ್ಧ ಮಾಡ್ಕೊಳ್ರಿ, ಇನ್ನೂ ಪರಿಶುದ್ಧ ಮಾಡ್ಕೊಳ್ಳಿ. ಅವ್ರು ಹಿಂದಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ, ಪಾಪ ಮಾಡೋನು ಮಾಡ್ಕೊಂಡೇ ಹೋಗ್ಲಿ, ಪರಿಶುದ್ಧ ಆಗಿದೆ ನೀನು ಇನ್ನೂ ಪರಿಶುದ್ಧ ಆಗೋ. ಅವ್ರ ಮಾತು ಇವ್ರ ಮಾತು ಯಾರ ಮಾತು ಕೇಳಿ ಹಿಂದೆ ಹೋಗ್ಬೇಡ. ನೀನು ಕೊಟ್ಟಿರೋ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡು. ಪೌಲ ಹೇಳ್ದಂಗೆ ನಾವು ಹೇಳೋದಕ್ಕೆ ಸಾಧ್ಯನಾ? ನಾನು ಕ್ರಿಸ್ತನನ್ನ ಹಿಂಬಾಲಿಸಿದಂತೆ ನನ್ನನ್ನು ನೀವು ಹಿಂಬಾಲಿಸಿ. ನಾವಿಲ್ಲಿರೋರು ಒಬ್ಬರಾದ್ರೂ ಹೇಳೋಕೆ ಸಾಧ್ಯನಾ ಆ ರೀತಿ? ನಮ್ಮಲ್ಲಿ ಅನೇಕ ಕೊರತೆಗಳಿದೆ, ನಾವು ಇನ್ನೂ ಸರಿಪಡಿಸ್ಕೊಳ್ಳೋದು ಭಾಳ ಇದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ,
ಮತ್ತು ಈ ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು. ಆಮೇನ್. ಈ ಲೋಕದಲ್ಲಿರೋರಿಗಿಂತ ನಮ್ಮಲ್ಲಿರುವ ಯೇಸು ಸ್ವಾಮಿ ಹೆಚ್ಚಿನವರಾಗಿದ್ದಾರೆ. ಅದೇ ರೀತಿ ನಾವು ಪರಿಶುದ್ಧರಾಗಿ ದೇವರ ಮುಂದೆ ಕಾಣಲ್ಪಡಬೇಕು. ನಿಮ್ಮಲ್ಲಿರುವಂಥ ಪ್ರತಿಯೊಂದರಲ್ಲಿ ನೀವು ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಅಂತ ಪೌಲರು ಹೇಳ್ತಾರೆ ಕೊರಿಂಥದಲ್ಲಿ. ಹಲ್ಲೆಲೂಯಾ. 1 ಯೋಹನ 5ನೇ ಅಧ್ಯಾಯ 4ನೇ ವಚನ, ದೇವರಿಂದ ಹುಟ್ಟಿದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಆಮೇನ್. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದ್ದೇನು? ನಾವೇ. ದೇವರಿಂದ ನಮ್ಮಲ್ಲಿ ಹುಟ್ಟಿದ್ದೇನು? ವಿಶ್ವಾಸ. ಆ ವಿಶ್ವಾಸ ಲೋಕವನ್ನು ಜಯಿಸುತ್ತೆ. ಆ ದೇವರು ಹೇಗಿದ್ದಾರೆ? ಪವಿತ್ರರಾಗಿದ್ದಾರೆ. ಯೇಸು ಸ್ವಾಮಿ ಯಾವುದೇ ಒಂದು ಕೊರತೆ ಇಲ್ಲದೆ ಪವಿತ್ರರಾಗಿ ಕಾಣ್ತಾರೆ. ಅದೇ ರೀತಿ ನಮ್ಮಲ್ಲಿ ಕೊರತೆ ಇಲ್ಲದೆ ನಾವು ಕಾಣ್ತಿದೀವ? ಎಲ್ಲ ಕಾರ್ಯಗಳಲ್ಲಿಯೂ ಎಷ್ಟೊಂದು ವಿಷಯಗಳಲ್ಲಿ ನಮ್ಮಲ್ಲಿ ಕೊರತೆ ಕಾಣುತ್ತೆ. ಅದನ್ನ ಸರಿಪಡಿಸ್ಕೊಳ್ದೆ ನೆಕ್ಸ್ಟ್ ಸ್ಟೇಜಿಗೆ ಹೋದ್ರೆ ಇದರಲ್ಲಿ ಸರಿ ಮಾಡ್ಕೊಳ್ಳೋದು ಯಾವಾಗ? ಯೋಹನ 3ನೇ ಅಧ್ಯಾಯ 34ನೇ ವಚನ. ಹಲ್ಲೆಲೂಯಾ. ದೇವರು ಯಾರನ್ನು ಕಳಿಸಿದಾನೋ ಆತನಿಗೆ ಆತ್ಮವನ್ನು ಅಳತಿಲ್ಲದೆ ಅನುಗ್ರಹಿಸಿದ್ದಾನೆ. ಯಾರನ್ನ ಕಳಿಸಿದ್ದಾರೆ ಭೂಮಿಗೆ? ದೇವರು ಯೇಸು ಸ್ವಾಮಿನ ಕಳಿಸಿದ್ರು. ಅವರಿಗೆ ಅಳತಿಲ್ಲದೆ ಪರಿಶುದ್ಧ ಆತ್ಮನನ್ನು ಸುರಿಸಿದ್ದಾರೆ. ಆ ಯೇಸುವನ್ನು ಹೊಂದಿದ ನಮಗೆ ಆ ಪರಿಶುದ್ಧ ಆತ್ಮರು ಇನ್ನೂ ಹೆಚ್ಚಾಗಿ ಇರ್ತಾರಲ್ವಾ? ನಾವು ಇನ್ನೂ ಯಾಕೆ ಪರಿಶುದ್ಧತೆಯಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಶರೀರದ ಸ್ವಭಾವಗಳು. ದೇವರ ವಾಕ್ಯಕ್ಕೆ ಶರೀರ ಒಬ್ಬೆ ಮಾಡೋದೇ ಇಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅದು ಲೋಕದ ಕಾರ್ಯಗಳಲ್ಲಿದ್ರೆ ಮಾತ್ರ ಒಪ್ಕೊಳ್ಳುತ್ತೆ. ಇದು ಭಾನುವಾರ ಆಲಯಕ್ಕೆ ಬಾರಮ್ಮ, ಕೆಲಸ ಬೇಡ ಅಂದ್ರೆ ಅಲ್ಲಿ 2ರಷ್ಟು ಸಂಬಳ ಜಾಸ್ತಿ ಸಿಗುತ್ತೆ, ನಾನು ಅಲ್ಲಿಗೆ ಹೋಗ್ಬಿಟ್ಟೆ ಬರ್ತೀನಿ ಅಂತ. ಅಲ್ಲಿ ದೇವರ ಆಜ್ಞೆ ಹೋಯ್ತು, ಅಲ್ಲಿ ಪರಿಶುದ್ಧತೆನೂ ಕಳೆದೋಯ್ತು. ಹಲ್ಲೆಲೂಯಾ. 1 ಥೆಸಲೋನಿಕ 4ನೇ ಅಧ್ಯಾಯ 7ನೇ ವಚನ, ಪರಿಶುದ್ಧತೆಯಲ್ಲಿ ಇರ್ಬೇಕಾದಂಥ ಕಾರ್ಯಗಳಿದು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ನಮ್ಮನ್ನು ಏನು ಕರೆದಿದ್ದಾರೆ? ನಿದ್ದೆ ಮಾಡಕ್ಕೆ ಅಲ್ಲ. ಟಯರ್ಡ್ ಆಗಿರುತ್ತೆ, ಅರ್ಥ ಆಗುತ್ತೆ. ಆದರೆ ನಮ್ಗೆ ಎಲ್ಲ ಟೈಮಲ್ಲಿ ಚಾನ್ಸ್ ಸಿಗಲ್ಲ ಪ್ರಿಯರೇ. ಅಮಾವಾಸ್ಯೆ ಪ್ರಾರ್ಥನೆ ನಿಂತು ನಮ್ಮ ಸಭೆಗಳಲ್ಲಿ ಎಲ್ಲ ಅಂಧಕಾರ ಕ್ರಿಯೆಗಳ ಮುಂದೆ ನಿಂತ್ಕೊಂಡು ಪರಿಶುದ್ಧತೆ ಇಲ್ಲ, ಅಪರಿಶುದ್ಧತೆನೇ ತುಂಬಿ ತುಳುಕ್ತಾ ಇದೆ. ಇನ್ನು ಹೇಗೆ ಸಭೆಗಳು ಬೆಳೆಯುತ್ತೆ? ಎಲ್ಲ ಟೈಮಲ್ಲೂ ರಾತ್ರಿ 12 ಗಂಟೆ ಇದೆ. ಯೇಸುಸ್ವಾಮಿ ಹೇಳ್ತಾರೆ ಹಗಲಿಗೂ 12 ಗಂಟೆ ಇದೆ, ಇರುಳಿಗೂ 12 ಗಂಟೆ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎರಡೂ ಸಮವಾಗಿದೆ. ಅದು ಎಷ್ಟನ್ನ ನಾವು ಹಗಲನ್ನು ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಅದ್ರಲ್ಲಿ ಅರ್ಧ ಹಗಲು ಕೆಲಸಕ್ಕೆ, ಇನ್ನು ಕಾಲು ಭಾಗ ಹಗಲು ಮನೆ ಕೆಲಸಕ್ಕೆ, ಇನ್ನೊಂದು ಮುಖ್ಯ ಅಂತ ಹಗಲು ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಇನ್ನು ಚೂರು ಉಳಿದಿದೆ ಅದನ್ನು ದೇವರಿಗೆ ನಾವು ಕೊಡ್ಲಿಲ್ಲ ಅಂದ್ರೆ ಹೇಗೆ ನಾವು ಹೋಗಿ ಕ್ರಿಸ್ತನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ? ಪರಿಪೂರ್ಣವಾಗಿ ಹೇಗೆ ಅವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ? ನಾವು ನಮಗೆ ಕೊಟ್ಟಿರುವಂಥ ಕುಟುಂಬ ಮುಖ್ಯ ಅಲ್ಲ, ನಮಗೆ ಕೊಟ್ಟಿರುವಂಥ ಈ ಭೂಲೋಕದಲ್ಲಿ ಕಾರ್ಯಗಳು ಮುಖ್ಯ ಅಲ್ಲ, ನಮಗೆ ಕೊಟ್ಟಿರುವ ಸೇವೆ, ನಮಗೆ ಕೊಟ್ಟಿರುವ ಕರೆ ಮುಖ್ಯ. ಪರಲೋಕಕ್ಕೆ ಹೋಗಿ ಕೇಳಿದ್ರೆ ಯೇಸು ಸ್ವಾಮಿ ಕೇಳೋದಲ್ಲಿ, ಎಷ್ಟಮ್ಮ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದೆ, ನಿನ್ನ ಮಕ್ಕಳನ್ನ ಹೆಂಗಮ್ಮ ಸಾಕ್ದೆ, ನಿನ್ನ ಕುಟುಂಬನ ಹೆಂಗೆ ನಡ್ತೆ ಅಂತ ಕೇಳೋದಿಲ್ಲ ಯೇಸು ಸ್ವಾಮಿ. ನಾನು ಕೊಟ್ಟ ಕಾರ್ಯವನ್ನು ಮುಗಿಸಿದ್ಯಾ? ಉತ್ತಮವಾದ ಸೇವಕನೇ ಬಲಗಡೆ ಬಾ, ಅಕ್ರಮ ಮಾಡುವನೇ ಹೊರಟೋಗು ಅಂತ 2 ಮಾತು ಹೇಳೋದಲ್ಲಿ. ಎಷ್ಟು ದೊಡ್ಡ ಸಭೆ ಕಟ್ಟಿದ್ಯಾ, ಎಷ್ಟು ಮೀಟಿಂಗ್ ನಡೆಸಿದೆ ಅಂತ ಕೇಳ್ತಾರೆ ಸ್ವಾಮಿ. ಅದೆಲ್ಲ ಕೇಳೋದಿಲ್ಲ. ನನ್ನ ವಾಕ್ಯದಲ್ಲಿ ಎಷ್ಟು ನೆಲೆಗೊಂಡಿದ್ದೆ, ನೀನು ಎಷ್ಟು ನಿನ್ನ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದೆ, ನಾನು ಇದ್ದಂಗೆ ನೀನು ಭೂಮಿಯಲ್ಲಿ ಎಷ್ಟು ಪರಿಶುದ್ಧನಾಗಿ ನಿಂತಿದ್ದೆ ಅಂತ ನಮಗೆ ಉತ್ತರ ಕೊಡಕ್ ಸಾಧ್ಯನಾ? ಅವ್ರ ಮುಂದೆ ಹೋಗಿ ಎಲ್ಲರಿಗೂ ಕೇಳ್ತಾ ಇದ್ದಾರೆ ಪ್ರಶ್ನೆ, ನಿಮ್ಮಿರೋರ್ಗಲ್ಲ, ನಮಗೂ ಕೂಡ. ಹೆಚ್ಚಿನ ಏಟು ಹೇಳೋ ಬೋಧಕರಿಗೆ ಬೀಳುತ್ತೆ ಏಟು. ನಿಮ್ಗೊಂದು ಏಟು ಅಂದರೆ ಬೋಧಕರ 10 ಏಟು. ಎಲ್ಲವನ್ನು ತಿಳಿದು ಕೈಯಲ್ಲಿ ತಗೊಂಡು ಎಲ್ಲವನ್ನು ತ್ಯಾಗ ಮಾಡಿ ನಿಲ್ಲಬೇಕಾಗತ್ತೆ ಪ್ರಿಯರೇ. ನಮಗೆ ದೇವ್ರು ಕರೆದಿದ್ದು ಇದು ಬಂಡುತನಕ್ಕೆ ಅಂತ ಅಲ್ಲ, ಹಠ ಹಿಡಿಯೋದಕ್ಕಲ್ಲ, ಅಶುದ್ಧತೆಗಲ್ಲ ನಮ್ಮನ್ನ ಕರೆದಿದ್ದು ದೇವರು. ಕುಟುಂಬ ಅಂದಿದ್ದ ತಕ್ಷಣ ಎಲ್ಲ ಅಶುದ್ಧತೆ ವಿಧೇಯರಾಗಿರ್ಲೇಬೇಕು ಅನ್ನೋದಿಲ್ಲ. ಫಸ್ಟ್ ನಮ್ಮನ್ನ ದೇವರು ಆರಿಸಿದ್ದು, ಅವ್ರ ಜೀವ ಕೊಟ್ಟು, ಅವರ ಪ್ರಾಣ ಕೊಟ್ಟು, ಅವ್ರ ಉಸಿರು ಕೊಟ್ಟು ನಮ್ಮನ್ನು ಭೂಮಿಗೆ ಕಳಿಸಿದ್ದಾರೆ ಹೊರತು ನನ್ನ ಗಂಡನ ನಂಬೋ, ನನ್ನ ಮಕ್ಕಳನ್ನ ನಂಬೋ, ನನ್ನ ಹೆಂಡತಿನ ನಂಬೋ, ನನ್ನ ಸ್ವಂತ ಬಂಧದವರನ್ನ ನೋಡಿ ಕಳಿಸಿಲ್ಲ ಯೇಸು ಸ್ವಾಮಿ. ಅವರಿಗೋಸ್ಕರ ನಮ್ಮನ್ನು ಈ ಭೂಮಿಗೆ ಕಳಿಸಿದ್ದಾರೆ, ಅವ್ರಿಗೆ ಸಾಕ್ಷ್ಯ ನಿಲ್ಲೋದಕ್ಕೆ ಕಳಿಸಿದ್ದಾರೆ. ಅದೊಂದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದೀವಿ. ನೆಪಗಳನ್ನ ಹೇಳ್ಕೊಂಡು ತಿರ್ಗೋದು.
ಆಗಿನ ಕಾಲದಲ್ಲಿ ಇದು ಅಪೊಸ್ತಲರು ನಮಗಿಂತಲೂ ಬಹಳ ಕಷ್ಟದಲ್ಲಿದ್ರು, ಆದ್ರೂ ಎಲ್ಲವನ್ನು ಬಿಟ್ಟು ಕ್ರಿಸ್ತನಿಗಾಗಿ ಎದ್ದು ಹೊರಟ್ರು. ನಾವು ಈ ದಿನ ಹೋಗ್ತಾ ಇದ್ದೀವ? ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಬಂದ್ರೆ ಸಭೆಗೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋದು. ಭಾನುವಾರ ದಿನ ಆರಾಧನೆ ನಿಲ್ಸೋದೆ ಮಹಾಪಾಪ ಅಂತ ವಾಕ್ಯ ಹೇಳೋದು, ಅದಕ್ಕೆ ಕ್ಷಮೆನೇ ಇಲ್ಲ ಅಂತ. ಎಷ್ಟು ಜನ ಸಬ್ಬತ್ ದಿನದ ಆರಾಧನೆಯನ್ನು ಮಿಸ್ ಮಾಡ್ಕೊಂಡಿದೀವಿ. ಕೇಳ್ತಾರ ಎಲ್ಲ ಲೆಕ್ಕ ದೇವರು. ನಮ್ಮ ದೇವ್ರ ಹೆಸರು ಏನು ಗೊತ್ತಾ? ಲೆಕ್ಕ ಕೇಳುವವರು. ಅವ್ರಿಗೆ ಇರೋದು ಇನ್ನೊಂದು ಹೆಸರು, ನ್ಯಾಯ ತೀರ್ಸೋರು ಇನ್ನೊಂದು ರೀತಿ. ಈ ಭೂಮಿಯಲ್ಲಿ ಮುಖ್ಯವಾಗಿ ಆಳ್ತಾ ಇರೋದು ಲೈಂಗಿಕತೆ. ಇದನ್ನ ದೇವರು ಜನರೇಷನ್ ವೃದ್ಧಿಗಾಗಿ ಒಂದು ಕುಟುಂಬದಲ್ಲಿ ಮಾತ್ರ ಪರ್ಮಿಷನ್ ಕೊಟ್ರು. ಇದು ಎಲ್ಲ ಕಡೆ ಎಸ್ಟಾಬ್ಲಿಷ್ ಆಗಿ ಹೋಗ್ತಾ ಇದೆ. ಮೊಬೈಲಲ್ಲಿ ತೆಗೆದ್ರೆ ಅಶುದ್ಧತೆ. ಈಗ ಮಕ್ಕಳು ಹೇಗಾಗಿದ್ದಾರೆ ಅಂದ್ರೆ ಅದನ್ನ ನೋಡಿ ಟ್ರೈ ಮಾಡಿ ನೋಡ್ಬೇಕಮ್ಮ ಅಂತ ಅಪ್ಪನ ಹತ್ರ ಅಮ್ಮನ ಹತ್ರ ಹೇಳೋ ರೀತಿ ಬಂದ್ಬಿಟ್ಟಿದ್ದಾರೆ ಮಕ್ಕಳು. ಹೇಗೆ ನಾವು ಕಾಪಾಡ್ಕೊಳಕ್ ಸಾಧ್ಯ ಪರಿಶುದ್ಧತೆನ? ನಿಜವಾಗ್ಲೂ ಆಗಲ್ಲ ಪ್ರಿಯ. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಿಲ್ಲ ಅಂದ್ರೆ, ಈ ವಾಕ್ಯದ ಪ್ರಕಾರ ನಾವು ನಿಲ್ಲಿಲ್ಲ ಅಂದ್ರೆ ಯೇಸು ಸ್ವಾಮಿ ಮುಂದೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಕಾಲದ ನೆಪನೋ ದಿನಗಳ ನೆಪನೋ ನಾವು ಹೇಳಿದ್ರೆ ದೇವ್ರ ಮುಂದೆ ನಾವು ನಿಲ್ಲೋದಕ್ಕೆ ಆಗೋದಿಲ್ಲ. ಅವ್ರ ನೆಪಗಳನ್ನ ಕೇಳೋದಿಲ್ಲ. ಈ ವಾಕ್ಯ ಆದಿಯಿಂದ ಹೇಗಿತ್ತಪ್ಪ ಅವರು, ಈ ದಿನದವರೆಗೂ ಹಾಗೆ ಇದೆ ಆ ಪವರು. ಇವತ್ತು ಕಡಿಮೆ ಹೋಗಿಲ್ಲ, ಅದೇನು ತುಂಬಾ ದಿನ ಆಗೋಯ್ತು. ಪವರ್ ಕಡಿಮೆ ಆಗೋದಕ್ಕೆ ಅನ್ನಕ್ಕೆ ಬ್ಯಾಟ್ರಿ ಅಲ್ಲ ಇದು ಪರಿಶುದ್ಧವಾದ ವಾಕ್ಯ. ಈ ವಾಕ್ಯನ ಹಿಡಿದವ್ರು ಯಾವತ್ತೂ ನಾಚಿಕೆ ಪಟ್ಟು ಹೋಗೋದಿಲ್ಲ, ಲಜ್ಜೆಗೆಟ್ಟು ಹೋಗೋದಿಲ್ಲ, ಎಲ್ಲೂ ಸೋಲನ್ನು ಅನುಭವಿಸೋದಿಲ್ಲ. ಅದಕ್ಕೆ ನಾನು ಪ್ರತ್ಯಕ್ಷವಾದ ಸಾಕ್ಷಿ ಇಲ್ಲಿ ನಿಂತಿರೋದು. 15-20 ವರ್ಷಗಳದ ಅವಮಾನ ದೇವರು ಒಂದು ದಿನ ತೆಗ್ದಿದ್ದಾರೆ, ಒಂದೇ ದಿನದಲ್ಲೇ ತೆಗ್ದಿದ್ದಾರೆ. ಅವಮಾನ ಮಾಡಿದ ಜನಗಳು ಪ್ರಾರ್ಥನೆಗಾಗಿ ಎದುರು ನೋಡ್ತಾ ಇದ್ದಾರೆ. ಬಾಮ ಪ್ರೇಯರ್ ಮಾಡು, ಹಿಂಗ್ ಮಾಡ್ಬೇಕೇನಮ್ಮ, ಹೌದೇನಮ್ಮ, ಕೇಳೋಷ್ಟು ಮಟ್ಟಿಗೆ ಇಡ್ತಾರೆ. ಎಲ್ಲರನ್ನೂ ಇಡ್ತಾರೆ ಯೇಸು ಸ್ವಾಮಿ. ಎಲ್ಲರನ್ನೂ ಎಲ್ಲ ರೀತಿಯಲ್ಲಿ ಅವಮಾನ ಪಡಿಸಿದ ಜನಗಳ ಮುಂದೆನೆ ನಿಲ್ಲಿಸ್ತಾರೆ ಯೇಸು ಸ್ವಾಮಿ. ಅದಕ್ಕೆ ನಮ್ಮ ಪರಿಶುದ್ಧ ಹೇಗಿದೆ? ಎಲ್ಲ ಸಭೆಗಳಲ್ಲಿ ಹೇಳ್ತಾರೆ, ವಾಕ್ಯ ಹೇಳುತ್ತೆ ಗಂಡನಿಗೆ ಹೆಂಡತಿ ವಿಧೇಯಳಾಗಿ ನಡಿಬೇಕು. ಹೌದು, ಆದ್ರೆ ಪಾಪ ಮಾಡೋ ಗಂಡನಿಗೆ ವಿಧೇಯಳಾಗಿ ನಡಿಬೇಕಂತ ಎಲ್ಲಿ ಇದೆ ತೋರಿಸಿ ನೋಡೋಣ. ಇದೆಯಾ ವಾಕ್ಯ? ಈಗ ತಾವು ತೋರಿಸಿ, ಇದನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ನಂಬಿರೋ ಯೇಸು ನಮ್ಮನ್ನು ಕರೆದಿದ್ದು ತಾನು ಪರಿಶುದ್ಧನಾಗಿರುವಂತೆ ನಮ್ಮನ್ನು ಪರಿಶುದ್ಧವಾಗಿರೋದು ಕರೆದಿದ್ದಾರೆ. ಸಂಬಂಧಗಳಿಗೆ ದಾಸರಾಗಿ ಬೀಳೋದಕ್ಕೆ ಕರೆದಿಲ್ಲ. ಆ ಅಶುದ್ಧತೆ ಬಿಟ್ಟು ಬಂದಿದ್ದಕ್ಕೆ ಯೇಸು ಸ್ವಾಮಿ ಇಲ್ಲಿ ನನ್ನ ನಿಲ್ಲಿಸಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಅಶುದ್ಧತೆ ಬೇಡ ಅಂತ ಎಷ್ಟು ಜನ ಬಿಟ್ಟು ಬರ್ತಿರೋ, ಯೇಸು ಸ್ವಾಮಿ ಅದನ್ನ ಭಯಂಕರವಾಗಿ ನಿಲ್ಲಿಸ್ತಾರೆ. ಅನೇಕರಿಗೆ ಬೆಳಕಾಗಿ ನಿಮ್ಮನ್ನ ನಿಲ್ಲಿಸ್ತಾರೆ. ಇನ್ನೊಬ್ಬರ ಕಣ್ಣೀರು ಓಡಿಸುವಂತ ಸ್ತ್ರೀಯರಾಗಿ ನಿಲ್ಲಿಸ್ತಾರೆ ನಿಮ್ಮನ್ನ. ಒಬ್ರಿಗೆ ಮಾತ್ರ ಅಲ್ಲ ನಾವು ಮೀಸಲು ಪ್ರಿಯರೇ. ನಾವು ನಮ್ಮ ಕುಟುಂಬದವ್ರಿಗೆ, ನಮ್ಮವ್ರಿಗೆ ಮಾತ್ರ ನಾವು ಮೀಸಲಾಗಿಲ್ಲ. ದೇವ್ರು ನಮ್ಮನ್ನ ಇಟ್ಟಿರೋದು ಭಯಂಕರವಾದ ಕಾರ್ಯಗಳಿಗೆ. ನಮ್ಮ ದೃಷ್ಟಿಯಲ್ಲಿ ನಾವು ಯಾವುದಕ್ಕೂ ಉಪಯೋಗ ಇಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯವಾದ ಮುತ್ತುಗಳಾಗಿದ್ದೇವೆ. ಆಮೇನ್, ಆಮೇನ್. ಅದು ಅಮೂಲ್ಯವಾದ ಮುತ್ತು ಅಂತ ತೋರಿಸೋದಕ್ಕೆ ಒಬ್ಬ ಬೋಧಕರನ್ನ ದೇವ್ರು ಕೊಡ್ತಾರೆ. ಅದು ಅವ್ರಿಗೆ ಒಬೆ ಮಾಡುವಾಗ ಆ ಮುತ್ತಿಗೆ ಯಾವ ರೀತಿಯದ್ದು, ಅದು ಯಾವ ಬೆಲೆ ಬಾಳುವಂಥದ್ದು ಅವ್ರು ತೋರಿಸ್ಕೊಡ್ತಾರೆ. ನಾವು ಆ ವಾಕ್ಯದ ಬೆಳಕಿನಲ್ಲಿ ನಡಿಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರಪಂಚ ಏನೇ ಅನ್ಕೊಳ್ಳಿ, ಯೇಸು ಸ್ವಾಮಿ ಮುಂದೆ ತಾನೇ ನಾವು ನಿಲ್ಬೇಕಾಗಿರೋದು, ಲೆಕ್ಕ ಒಪ್ಪಿಸ್ಬೇಕಾಗಿರೋದು ಯಾರಿಗೆ? ದೇವರಿಗೆ. ಸಿಸ್ಟರ್ಸ್ಗೋ, ಫಾದರ್ಸ್ಗೋ, ಪಾಸ್ಟರ್ಗೋ, ರೆವರೆಂಟ್ಗೋ ಅಲ್ಲ. ನಾವು ಲೆಕ್ಕ ಕೊಡ್ಬೇಕಾಗಿರೋದು ಯೇಸು ಸ್ವಾಮಿಗೆ. ಅವರ ಮುಂದೆ ಕರೆಕ್ಟ್ ಆಗಿದ್ರೆ ಸಾಕು. ಜನರಿಗೆ ಹೆದರ್ಕೊಂಡು ಬಂದು ಜೀವನ ಇಷ್ಟವರೆಗೂ ಹೋಯ್ತು. ಯೇಸು ಸ್ವಾಮಿಗೆ ನಾನು ಯಾವಾಗ ನಿಂತೋ, ಈ ಭೂಮಿನೇ ಎದುರಾಗಿ ನಿಂತು ಯಾವಾಗ ಇವ್ರ ಮೇಲೆ ನೆಲೆಗೊಂಡೆ ನಿಂತನೋ, ಆಗ ಬಂದು ಎಲ್ಲರೂ ನನ್ನ ಬೆಲೆ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಬೆಲೆ ಕಂಡು ಕೊಟ್ಟಿದ್ಯಾರು? ಯೇಸು ಸ್ವಾಮಿ. ಆಮೇನ್, ಹಲ್ಲೆಲೂಯಾ. ಅಸಹ್ಯವಾದದ್ರಲ್ಲಿ ಸೇರುವವನು ಆಕೆಯೊಟ್ಟಿಗೆ ಒಂದೇ ಶರೀರವಾಗಿರುತ್ತಾನೆ ಎಂದು ನಿಮಗೆ ತಿಳಿಯೋದು. ಅಸಹ್ಯವಾದದಂದ್ರೆ ಅನ್ಯ ಸ್ತ್ರೀಯರನ್ನ ಯೇಸು ಹೇಳೋದೇನು? ಅನ್ಯದ್ರು. ಆದಿಕಾಂಡದಿಂದ ಒಬ್ಬ ಪುರುಷನಿಗೆ ಒಬ್ಬಳೇ ಹೆಂಡತಿ ಅಂತ ದೇವ್ರು ಮಾಡಿದ್ರು. ಮೋಶೆ ಬಂದು ಹಂಗ್ ಮಾಡೋದು ಹಿಂಗ್ ಮಾಡೋದು ವಾದ ಮಾಡ್ತಾರೆ. ಆದ್ರೆ ಬಂದು ಕ್ರಿಸ್ತನ ಆದಿಂದಲೇ ಹಾಗಿರ್ಲಿಲ್ಲ. ಒಬ್ಬನಿಗೆ ಒಬ್ಬಳೇ ಸ್ತ್ರೀ ಅಂತ ಇದ್ದಿದ್ದು. ಆದಮ್ಮನಿಗೆ ಏವಳು ಬಿಟ್ಟು ಇನ್ನೊಬ್ಬಳೆ ಏವಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ರ ದೇವರು. ಈಕೆ ಸರಿ ಇಲ್ಲದ್ರೆ ಏನು ಕರ್ಕೊಂಡು ಹೋಗಪ್ಪ ಅಂತ. ಭೂಮಿಲಿ ಮಾತ್ರ ಯಾಕೆ ಆ ನಿಯಮಗಳನ್ನ ಮಾಡಿದ್ದಾರೆ? ಸ್ತ್ರೀಯರಿಗೊಂದು ಪುರುಷರಿಗೊಂದು. ಪರಲೋಕದಲ್ಲಿ ಹೋದ್ರೆ ಇಬ್ಬರಿಗೂ ಒಂದೇ ನ್ಯಾಯ.
ಪರಲೋಕದಲ್ಲಿ ಎಲ್ಲರೂ ಹೇಗಿರ್ತಾರೆ ಅಂತ ದೇವದೂತರಂತ ಇರ್ತಾರಂತೆ. ಅವ್ರು ಗಂಡಸರು ಅಲ್ಲ, ಹೆಂಗಸರು ಅಲ್ಲ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳ್ತಾರೆ, ಅಶುದ್ಧತೆಗೆ ಬಿಟ್ಟು ಓಡಿ ಹೋಗ್ರಿ. ಯೇಸುಸ್ವಾಮಿ ಬೇರೆ ಎಲ್ಲೋ ಬಿಟ್ಟು ಓಡಿ ಹೋಗ್ರಿ ಅಂತ ಹೇಳಿಲ್ಲ, ಈ ಅಶುದ್ಧತೆಗೆ ಮಾತ್ರ ನಿಲ್ಲಬೇಡ್ರಿ ಅಂತ ಹೇಳ್ತಾರೆ. ಈ ಒಂದು ಅಸಹ್ಯ ಕಾರ್ಯಕ್ಕೆ ಮಾತ್ರ ನಿಲ್ಲಬೇಡಿ ಅಂತ. ಅದಕ್ಕೆ ಸಾಕ್ಷಿ ಯೋಸೇಫರು ಕೂಡ ತನ್ನ ಪೋಟಿಫರನ ಪತ್ನಿಯೊಂದಿಗೆ ಅಶುದ್ಧವಾದ ಕಾರ್ಯ ಮಾಡಬೇಕು ಅಂತ, ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ? ನನ್ನ ಕರ್ತರು ನೋಡ್ತಾ ಇದ್ದಾರೆ, ಇಲ್ಲಿ ಯಾರು ಇಲ್ಲದೆ ಇರ್ಬೋದು, ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ನಾನು ಯಾವತ್ತು ಹೇಗೆ ಅವ್ರ ವಿರುದ್ಧ ನಾನು ಹೇಗೆ ತಪ್ಪು ಮಾಡಲಿ? ಅದನ್ನು ನೋಡಿದ್ದೆ ಯೇಸು ಸ್ವಾಮಿ. ಇನ್ಯಾರಾದ್ರೂ ನೋಡಿದ್ರ ಆತನ ನೀತಿನ ಯಾರಾದ್ರೂ ನೋಡಿದ್ರ? ಅಲ್ಲಿ ಸಾಕ್ಷಿ ಯಾರು ಇಲ್ಲ, ದೇವರೊಬ್ಬರೇ ಸಾಕ್ಷಿ. ಅದಕ್ಕೆ 14 ವರ್ಷಗಳ ನಂತರ ಕೊಟ್ಟಂತಹ ತೀರ್ಪು ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಜೈಲಲ್ಲಿ ಇಟ್ಟರು, ಆದರೆ ದೇವರು ಕೂಡ ಆತನೊಟ್ಟಿಗೆ ಇದ್ರು ಅಂತ ದೇವರು ಹಾಕಿದ್ದೆ. ಆದಿಕಾಂಡದಲ್ಲಿ ಹೇಳ್ತಾರೆ, ಈ ದೇವರು ಕೂಡ ನಿಮ್ಮ ಜೊತೆಲಿ ಇರ್ತಾರೆ ಪ್ರಿಯರೇ. ಅಶುದ್ಧತೆನ ಬಿಟ್ಟು ಪರಿಶುದ್ಧತೆಗೆ ಬನ್ನಿ. ನೀವು ಎಲ್ಲೇ ಇರಲಿ, ನೀವು ಎಷ್ಟೇ ವೇದನೆ ಅನುಭವಿಸ್ತಾ ಇರ್ರಿ, ಅಲ್ಲಿ ದೇವ್ರು ನಿಮ್ಮ ಜೊತೆ ಇರ್ತಾರೆ. ದೇವರೇ ನಿಮ್ಮ ಜೊತೆ ಇದ್ಮೇಲೆ ಭೂಮಿಲಿ ಯಾರು ಬಂದು ಯಾರು ವಿರೋಧ ಆದ್ರೆ ನಮಗೇನು? ಯಾರು ಎದ್ದು ನಿಂತ್ರೆ ನಮಗೇನು? ಪ್ರಾಣ ಹೋದ್ರೆ ಪರಲೋಕ, ಬದುಕಿದ್ರೆ ಅವ್ರಿಗಾಗ ಸೇವೆ ಅಷ್ಟೇ. ಅದಕ್ಕೆ ಮೀದು ಇನ್ನೇನಿದೆ? 1 ಪೇತ್ರ 1ನೇ ಅಧ್ಯಾಯ 15-16ನೇ ವಚನ. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಾಕ್ಯನೇ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಕರ್ತರು ಹೇಗಿದ್ದಾರಂತೆ? ಪರಿಶುದ್ಧರಾಗಿದ್ದಾರೆ. ಅವರು ಹೇಗೆ ಕರೆದಿದ್ದಾರೆ? ನಮ್ಮನ್ನ ಪರಿಶುದ್ಧರಾಗಿ ಕರೆದಿದ್ದಾರೆ. ಅವ್ರು ಹೇಗೆ ಪರಿಶುದ್ಧರಾಗಿದ್ದಾರೋ ನೀವು ಹಾಗೇ ಇರಿ. ಇದೇನು ಕಷ್ಟವಾದ ಕೆಲಸ ಅಲ್ಲ. ಈ ಭೂಮಿಲಿ ಜೀವಿಸುವಾಗ ಒಂದು ಹಂತದಲ್ಲಿ ಮಾತ್ರ ನಮಗೆ ಕಷ್ಟ ಅನುಭವಿಸೋದು. ಆದರೆ ಪರಿಶುದ್ಧತೆ ಕರೆದಿರೋ ದೇವರು ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ, ಸಭಾ ಕಾರ್ಯಗಳಲ್ಲಿ, ಎಲ್ಲದರಲ್ಲೂ, ಕುಟುಂಬ ಕಾರ್ಯಗಳಲ್ಲಿ ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ಳೇಬೇಕು. ಅದನ್ನು ಮೀರಿ ನಿಂತ್ರೇನೆ ಮುಂದುವರಿಯೋದಕ್ಕಾಗೋದಿಲ್ಲ. ಎರಡು ತಿಮೋಥಿ 2ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳ್ತಾರೆ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ಶುದ್ಧ ಹೃದಯ ಉಳ್ಳವನಾಗಿರು. ಹಲ್ಲೆಲೂಯಾ. ಪೌಲರು ಎಲ್ಲ ಕುರಿತು ಎಚ್ಚರಿಕೆ ಕೊಡ್ತಾ ಬರ್ತಾರೆ. ಆದರೆ ಈ ಇಚ್ಛೆಗಳಿಗೆ ಮಾತ್ರ ನೀವು ದೂರವಾಗಿರಿ, ಅದ್ರ ಸಮೀಪಕ್ಕೂ ಕೂಡ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕೆ? ಒಬ್ಬ ಮನುಷ್ಯನನ್ನು ಹಾಳು ಮಾಡುವುದೇ ಈ ಶಾರೀರಿಕ ಇಚ್ಛೆಗಳು. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಆ ಡ್ರೆಸ್ ಹಿಂಗಿದೆ, ಈ ಡ್ರೆಸ್ ಹಿಂಗಿದೆ, ಆಕೆ ಹಂಗೆ ಹೊಡೆದು ಹಾಕಿದ್ದಾರೆ, ಇವ್ರು ಹಿಂಗೆ ಹೊಡೆದು ಹಾಕಿದ್ದಾರೆ. ಇದೆಲ್ಲ ನೋಡಿದ ತಕ್ಷಣ ಏನಾಗುತ್ತೆ ನಮ್ಮ ಕಣ್ಣಿಗೆ? ನಾವು ಮಾಡ್ಕೋಬೇಕು, ನಾನೂ ತಗೊಳ್ಬೇಕು ಅಂತ. ಇದೆಲ್ಲ ಹೋಗ್ತಾ ಅದನ್ನ ಆ ಸೈಡ್ ಏರ್ಸ್ಕೊಳಕ್ಕೆ ಇನ್ನೊಂದು ತಪ್ಪು, ಆ ಸೈಡ್ ಏರ್ಸ್ಕೊಳಕ್ಕೆ ಇನ್ನೊಂದು ತಪ್ಪು. ಅದಕ್ಕೆ ಯೇಸು ಹೇಳ್ತಾರೆ, ಎಲ್ಲ ಇಚ್ಛೆಗಳಿಗೂ ನೀನು ದೂರವಾಗೇ ಇದ್ದು ಬಿಡು, ಹತ್ರನೇ ಹೋಗ್ಬೇಡ. ಯೌವನಸ್ಥ ಸಹೋದರಿಯರನ್ನ ನೋಡಿದ್ರೆ ಅಕ್ಕಿನ ಅಕ್ಕ ತಂಗಿ ಅಂತ ಹೇಳುವಂತ. ಈಗಿನ ಕಾಲದಲ್ಲಿ ಹೇಳ್ತೀವ, ಬ್ರದರ್ ಅಂದ್ರೆ ಸಾಕು, ತಿರ್ಗಾ ನೋಡಲ್ಲ, ಹೋಗ್ತಾ ಇರ್ತಾರೆ, ಹೆಸರು ಹಿಡಿದು ಕರೆದ್ರೆ ಬರ್ತಾರೆ, ಏನಮ್ಮ ಅಂತ. ಹಾಗೇನೆ ಹಣ ಬಂದು ಏನಾರ ಹೆಲ್ಪ್ ಮಾಡೋಣ ಅಂದ್ರೆ ತಿರ್ಗೋದೇ ಇಲ್ಲ. ಅಪ್ಪ ನೋಡಪ್ಪ ಸ್ವಲ್ಪ ಅಲ್ಲಿ ಅಂದ್ರೆ ಮಾತ್ರ ಹಿಂತಿರ್ಗ ಏನಮ್ಮ ಅಂತ ಬರ್ತಾರೆ. ಸಂಬಂಧಗಳು ಬೇಡ ಆಗ್ಬಿಟ್ಟಿದೆ ಈಗಿನ ದಿನಗಳಲ್ಲಿ. ಅಷ್ಟು ಪರಿಶುದ್ಧತೆಯಲ್ಲಿ ಹೋಗ್ತಾ ಇದೆ ಭೂಮಿ. ಕಾಲೇಜಲ್ಲಿ ನೋಡಿ, ಸ್ಕೂಲ್ಗಳಲ್ಲಿ ನೋಡಿ, ಸ್ಕೂಲಿನ ಲೆವೆಲಲ್ಲೇ ಕೆಟ್ಟೋಗ್ಬಿಟ್ಟಿದೆ ಎಲ್ಲ. ಈಗ ಬರ್ತಾರೆ ಪಾಠಗಳು, ಎಷ್ಟು ಅಸಹ್ಯವಾಗಿ ಬರ್ತಾ ಇದೆ ಅಂದ್ರೆ, ಮಕ್ಕಳು ಬುಕ್ಸ್ಗಳನ್ನ ತೆಗೆದು ನೋಡಿದ್ರೆ ಯಾವ ವಯಸ್ಸಲ್ಲಿ ಯಾವ ಮಕ್ಕಳಿಗೆ ಆ ದಿನಗಳಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ರು. ಆದ್ರೆ ಈ ದಿನಗಳಲ್ಲಿ ಎಲ್ಲಾ ಬಟ್ಟ ಮೈಲು, ಇದಂದ್ರೇನು ಅದಂದ್ರೇನು ಎಲ್ಲ ಓಪನ್ ಆಗೇ ತೋರಿಸ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಅದು ವಿಡಿಯೋದಲ್ಲಿ ತೋರಿಸ್ತಾ ಇದ್ರು. ಅವಾಗ ಬರೆದು ತೋರಿಸೋದೇ ಕಷ್ಟ ಆಯ್ತು ಟೀಚರ್ಗಳು. ಅಂತ ವಿಷಯಗಳನ್ನೆಲ್ಲ ಮುಚ್ಚುಮರೆ ಮಾಡಿ ಬರಿತಾ ಇದ್ರು ಮಕ್ಕಳಿಗೆ ಬೋರ್ಡಲ್ಲಿ. ಈಗ ಎಡಿಕಾಮ್ ಅಂತ ವಿಡಿಯೋದಲ್ಲೇ ತೋರಿಸ್ತಾ ಇದ್ದಾರೆ. ಮತ್ತೆ ಇದ್ರ ಮಧ್ಯದಲ್ಲಿ ಹೇಗೆ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯ? ಹೊರಗಡೆ ಪ್ರಪಂಚದಲ್ಲಿ ಇರೋದೆಲ್ಲ ಪಾಪ. ಆದ್ರಿಂದ ದೇವ್ರ ವಾಕ್ಯ, ಈ ವಾಕ್ಯ ಏನ್ ಹೇಳ್ತಾ ಇದ್ದಾರೆ, ತಿಮೋತಿಲಿ ಪೌಲರು ಏನೇನು ಎಚ್ಚರಿಕೆ ಕೊಡ್ತಾರೆ, ದಯವಿಟ್ಟು ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ, ನಮ್ಮ ಮಕ್ಕಳನ್ನ ನಾವು ಅದೇ ರೀತಿ ನಡೆಸಿದ್ರೆ ಈ ದಿನಗಳಲ್ಲಿ ಖಂಡಿತವಾಗಿ ಅವ್ರನ್ನ ಬಚಾವ್ ಮಾಡಕ್ ಸಾಧ್ಯ. ಈ ವಾಕ್ಯವಲ್ಲದೆ ಇನ್ನೇನನ್ನ ಮಕ್ಕಳನ್ನ ಶುದ್ಧಿ ಮಾಡಕ್ ಸಾಧ್ಯ ಇಲ್ಲ ಪ್ರಿಯರೇ. ಯಾವ ಒಂದು ಕಂಟ್ರೋಲ್ಗೂ ಬರೋದಿಲ್ಲ. ದೇವರ ಆತ್ಮದಲ್ಲಿ ಭಯದಲ್ಲಿ ಬೆಳೆಸುವಂತ ತಂದೆ ತಾಯಿಗಳು ಮಾತ್ರನೇ ಆ ಮಕ್ಕಳ ಕುಟುಂಬದಲ್ಲಿ ಸರಿಯಾಗಿ ಬರ್ತಾರೆ. ಈ ದಿನಗಳ ನಾಲೆಡ್ಜ್ ಹೆಚ್ಕೊಂಡು ಇದೆ ಎಲ್ಲ ಈ ರೀತಿ ಎಲ್ಲ ಹೈಫೈ ಸ್ಕೂಲ್ಗಳು ಎಲ್ಲ ನೋಡ್ಕೊಂಡಾದ್ರೆ ಅದರಲ್ಲಿರೋಂಥ ಅಶುದ್ಧತೆ ಇನ್ನೆಲ್ಲೂ ಇಲ್ಲ. ಇನ್ನೂ ಅನೇಕ ಕಾರ್ಯಗಳಿದೆ ಹೇಳೋದಕ್ಕೆ. ಆದಷ್ಟು ಪರಿಶುದ್ಧತೆ ಎಷ್ಟು ಸಾಧ್ಯ, ನಮ್ಮ ಕೈ ಮೀರಿ ಎಷ್ಟು ಸಾಧ್ಯ ನಾವು ಪರಿಶುದ್ಧತೆಯಲ್ಲಿ ಹೋಗೋದಕ್ಕೆ ಅಷ್ಟಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು ಪ್ರಿಯರೇ.
ಇದು ಸಾಮಾನ್ಯವಾದ ವಾಕ್ಯಗಳಲ್ಲ, ಇವೆಲ್ಲ ಅಲ್ಲ. ಇನ್ನು ಮತ್ತೆ ಬರೆಸುವಾರ್ತೆ 2:5 ಹೇಳ್ತಾರೆ, ಪರಸ್ತ್ರೀಯನ್ನು ನೋಡುವಂತವನು ಅಶುದ್ಧ ಮಾಡ್ತಾನೆ ಅಂತ. 1 ಕೊರಿಂಥ 9:15 ಕ್ರೈಸ್ತ ಸಹೋದರರ ಜೊತೆ ಹೋಗುವಾಗ ಹೇಗಿರ್ಬೇಕು. ಪೌಲರು ಕೂಡ ಎಚ್ಚರಿಕೆ ಕೊಡ್ತಾರೆ, ಸೇವೆ ಮಾಡುವವರೇ ಎಚ್ಚರವಾಗಿರ್ರಿ. ಸಹೋದರರ ಜೊತೆ ಸೇವೆ ಹೋಗೋದ ಅಲ್ಲ, ಸಹೋದರರ ಜೊತೆ ಹೋಗಿ ಸೇವೆ ಮಾಡಿ, ಸ್ತ್ರೀಯರ ಗುಂಪಾಗಿ ಹೋಗಿ ಸೇವೆ ಮಾಡಿ. ಎಲ್ಲದರಲ್ಲ ಎಲ್ಲ ಕಾರ್ಯಗಳೆಲ್ಲ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮ ನಡತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಅನೇಕ ಕಾರ್ಯಗಳಿದೆ, ಟೈಮ್ ಆಯ್ತು. ಇಷ್ಟೊತ್ತು ದೇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ಸ್ತುತಿ ಮಹಿಮೆ ಯೇಸು ಸ್ವಾಮಿಗೊಬ್ಬರಿಗೆ ಸಲ್ಲಬೇಕು. ಹಲ್ಲೆಲೂಯಾ. ನೀವು ಹೇಳಿ, ನಿಮ್ಮಿಂದನೂ ಸಾಧ್ಯ. ಏನಕ್ಕೆ ಉಪಯೋಗ ಬಾರ್ದಿರ ನನ್ನ ಉಪಯೋಗಿಸಿದ ದೇವರು, ಸಭೆಯಲ್ಲಿ ಬೆಳೀತಾರೋ ನಿಮ್ಮನ್ನು ದೇವರು ಇನ್ನೂ ಹೆಚ್ಚಾಗಿ ಉಪಯೋಗಿಸ್ತಾರೆ. ಕ್ರಿಸ್ತನಲ್ಲಿ ಧೈರ್ಯವಾಗಿ ಮುನ್ನಡೆಯಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ.